ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಸೀರೆ ಕುಚ್ಚು ಹಾಕೋದಕ್ಕೆ ಬೇಸಿಕ್ ಏನೆಲ್ಲ ಬೇಕು, ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟು ಈ ರೀತಿ ಲೇಸ್ ತೊಗೊಳ್ಳಿ. ಲೇಸು ಇಲ್ಲ ಸೀರೆ ಫಾಲ್ಸು ಯಾವುದಾದ್ರು ಆಯಿತು. ನೀಡಲ್ ನಂಬರು, ಕ್ರೋಶಾ ನೀಡಲ್ಲು 10.0.75 mm ಟುಲಿಪ್ ಬ್ರ್ಯಾಂಡ್. ಓಕೆ, ಈ ಥರ ನೀಡಲ್ ತೊಗೊಳ್ಳಿ. ನೀಡಲ್ ನಂಬರ್ 11 ತಗೊಂಡ್ರೂ ಆಗುತ್ತೆ. ನಿಮ್ಗೆ ಯಾವುದು ಸಿಗುತ್ತೆ ಅದು ತೊಗೊಳ್ಳಿ. 6 ಎಳೆ ದಾರ ತೊಗೊಳ್ಳಿ. 6 ಎಳೆ ದಾರ ತೊಗೊಂಡು ಈ ಥರ 6 ಎಳೆ ದಾರಗೆ ಒಂದು ನಾಟ್ ಹಾಕ್ಕೊಳ್ಳಿ, ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. 6 ಎಳೆ ದಾರ ಹೇಗೆ ತೊಗೋಬೇಕು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ರೆಡ್ ನಾಟ್ ಹಾಕಿರ್ತೀರಲ್ಲ ಅದನ್ನು ಬಲಗೈಯಿಂದ ಒಂದು ಸ್ವಲ್ಪ ಎಳೆದಿಡ್ಕೊಳ್ಳಿ. ಬಲಗೈಯಿಂದ ಎತ್ತಿಡ್ಕೊಂಡು ಈ ಬೆರಳಿಗೆ ಸುತ್ಕೊಳ್ಳಿ. ನಿಮಗೆ ಎಷ್ಟು ಸುತ್ತಕ್ಕಾಗುತ್ತೆ ಅಷ್ಟು ಸುತ್ತಕೊಂಡು ಮಧ್ಯ ಬೆರಳಿಂದ ಹೆಬ್ಬೆರಳಿಂದ ಆ ನಾಟ್ ಹಾಕಿರೋ ದಾರನ ಎಳ್ದು ಇಟ್ಕೊಳ್ಳಿ. ಎಳೆದಿಡ್ಕೊಂಡು ಈ ಸೀರೆ ಬಾರ್ಡರು ಅಥವಾ ಲೇಸು ಅದನ್ನು ಸಹ ಇಟ್ಕೊಳ್ಳಿ. ಅದೇ ಬೆರಳಿಂದ ಇಟ್ಕೋಬೇಕು. ಈ ಮಧ್ಯ ಬೆರಳು ಮತ್ತು ಹೆಬ್ಬೆರಳು ಮಧ್ಯ ಹಿಡ್ಕೊಂಡು ಈ ನಾಟ್ ಹಾಕಿರ್ತೀರಲ್ಲ ಆ ಥ್ರೆಡ್ನ ಬ್ಯಾಕ್ ಸೈಡ್ ಇಟ್ಕೋಬೇಕು. ಬ್ಯಾಕ್ ಸೈಡ್ ಇಟ್ಕೊಂಡು ಈ ನೀಡಲ್ ನೋಡಿ, ಈ ನೀಡಲ್ಲು ತುಲಿಪ್ ಜಪಾನ್ ಅನ್ನೋದು ನಿಮ್ಮ ಮುಂದೆ ಭಾಗ ಬರಬೇಕು, ನಿಮ್ಮ ಮುಖದ ಸೈಡ್ ಬರಬೇಕು, ನಿಮ್ಮ ಕಡೆ ತಿರುಗಿಸ್ಕೋಬೇಕು. ಆಗ ನೀಡಲ್ ಹುಕ್ಕು ನಿಮ್ಮ ಸೈಡ್ ಬರುತ್ತೆ. ಲೇಸಿಗೆ ನೀಡಲ್ ಹಾಕಿ ದಾರನ ತಂದು ಈಗ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೋಬೇಕು. ಈ ತುಲಿಪ್ ಜಪಾನ್ ಅನ್ನೋದು ವರ್ಡು ನಿಮ್ಮ ಸೈಡ್ ಬರಬೇಕು, ಯಾವಾಗಲೂ ನಿಮ್ಮ ಸೈಡೇ ಇರಬೇಕು. ನಿಮ್ಮ ಸೈಡ್ ಇದ್ದಾಗ ಹುಕ್ಕು ನಿಮ್ಮ ಸೈಡೇ ಇರುತ್ತೆ ನೋಡಿ. ಈಗ ಥ್ರೆಡ್ ಈಗ ನೀಡಲ್ ಮೇಲೆ ಹಾಕ್ಕೊಂಡು ಹುಕ್ ಸಮೇತ ದಾರನ ಒಳಗಡೆಯಿಂದ ಎಳ್ಕೊಬೋದು ಈಸಿಯಾಗಿ. ಅಲ್ಲಿ ಥ್ರೆಡ್ ಖಾಲಿ ಆದಂಗೆ ಬೆರಳಿಗೆ ಥ್ರೆಡ್ ಸುತ್ಕೋತಾ ಇರಿ. ಟೈಟಾಗಿ ಎಳೆದಿಟ್ಕೊಳ್ಳಿ. ಥ್ರೆಡ್ನ ಟೈಟಾಗಿ ಎಳೆದಿಟ್ಕೊಂಡ್ರೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ನೋಡಿ. ಈ ಥರ ಥ್ರೆಡ್ ಒಳಗಡೆಯಿಂದ ಎಳ್ಕೊಬೋದು. ಹುಕ್ಕು ನಿಮ್ಮ ಸೈಡ್ ಇದ್ದರೆ ಮಾತ್ರ ಥ್ರೆಡ್ ಒಳಗಡೆಯಿಂದ ಎಳ್ಕೊಳಕ್ಕಾಗುತ್ತೆ. ಇದೇ ರೀತಿ ಮೆಲ್ಲಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ಮರೀದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.